ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಮ್ಮ. ನನ್ನ ಕ್ವಶನ್ ಬಂದ್ಬಿಟ್ಟು, ಈಗ ಪರ್ಸನ್ ಹೇಟರ್ನೆಸ್ ಅನ್ನೋದು ಬರ್ತಾ ಇರುತ್ತಲ್ಲ ಸರ್, ಏನೋ ಅನ್ಬಿಟ್ಟಿರ್ತಾರೆ. ಸೊ ಆ ಪರ್ಸನ್ ನೋಡತ್ತ ಗೊತ್ತಿಲ್ಲ, ಸುಮ್ಮನೆ ಟ್ರಿಗರ್ ಆಗತ್ತೆ ಮೈಂಡ್ ಅಲ್ಲಿ. ನೋಡಿದ ತಕ್ಷಣ ಐ ಮೀನ್ ಅವರು ಅಂದಾಗ ಆತರ ಅವ್ರ ಬಗ್ಗೆ ರೆಸ್ಪಾಂಡ್ ಮಾಡಲ್ಲ, ಬಿಕಾಸ್ ಅದಾಗಿರಲ್ಲ. ಇನ್ ಫ್ಯೂಚರ್ ಡೇಸ್ ಅಲ್ಲಿ ಏನಾದ್ರೂ ನೆನ್ಸ್ಕೊಂಡ್ರೆ ಆ ಪರ್ಸನ್ ಏನಾದ್ರೂ ಆತರ ಇನ್ಸಿಡೆಂಟ್ಸ್ ಬಂದ್ರೆ ಒಂಥರ ಟ್ರಿಗರ್ ಆಗೋದು, ಐ ಮೀನ್ ನಮಗೆ ಕೋಪ ಬರೋದು, ಆ ತರ ಎಲ್ಲ ಆಗತ್ತಲ್ಲ ಸರ್. ಅದನ್ನ ಹೇಗೆ ಹ್ಯಾಂಡಲ್ ಮಾಡೋದು? ಈಗ ಇವರು ಮೈಸೂರವರು ಒಂದು ಪ್ರಶ್ನೆ ಕೇಳಿದ್ರು, ಅಂದ್ರೆ ನಮ್ಗೆ ಯಾಕೆ ಡೈರೆಕ್ಟ್ ಆಗಿ ನೋಡಕ್ ಆಗ್ತಾ ಇಲ್ಲ ಅಂತ. ಸೊ ಪ್ರತಿ ಒಂದು ಇವಾಗ ನಾವು ನೋಡ್ತಾ ಇರೋದು, ನೀವು ಹೇಳಿದ್ರಿ ಒಂದು ಏನಾದ್ರೂ ಅದ್ರ ಟ್ರಿಗ್ಗರ್ ಆಗುತ್ತೆ ಅವ್ರು ನೋಡಿದ ತಕ್ಷಣ ಅಂತ. ನಾವು ಇಲ್ಲಿ ವ್ಯಕ್ತಿಗಳನ್ನ ನೋಡಬಾರ್ದು, ಸಂಘಟನೆಯನ್ನ ನೋಡ್ಬೇಕು. ಯಾಕೆಂದ್ರೆ ನೋಡಿ, ಸೇಮ್ ಒಂದು ನಾನು ಶರ್ಟ ಅಥವಾ ದಾರ ಅಥವಾ ಹತ್ತಿಯ ಅಥವಾ ಬೀಜನ ಈ ತರ ಹೋದಾಗ, ನಾವು ಹಿಂದೆ ಹೋದಾಗ ಈಗ ವ್ಯಕ್ತಿನ ಸಂಘಟನೆ ಆ ಸಂಘಟನೆಗೆ ಕಾರಣ. ಹಂಗೆ ಹೋದಾಗ ಏನಾಗುತ್ತೆ, ನಾವು ಅದನ್ನ ಮರ್ತು ಬಿಡ್ತೇವೆ. ಯಾಕೆಂತಂದ್ರೆ ಈಗ ಏನಾಗುತ್ತೆ, ನಾವು ಒಬ್ಬ ವ್ಯಕ್ತಿನ ಮಾತ್ರ ಜ್ಞಾಪಕ ಇಟ್ಕೊಂಡಾಗ ಅದು ಜೀವನ ಪರ್ಯಂತ ಜ್ಞಾಪಕ ಇರುತ್ತೆ. ಸೊ ಮೈಂಡ್ಗೆ ನಾವು ವ್ಯಕ್ತಿನ ಜ್ಞಾಪಕ ಬೇಡ, ಸಂಘಟನೆ ಜ್ಞಾಪಕ ಇಟ್ಕೊಂಡ್ರೆ ಏನಾಗುತ್ತೆ, ಇನ್ನೊಂದು ಸಾರಿ ಅಂತ ಸಂಘಟನೆ ನಡೆಯದೇ ಇರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನ ನಾವು ಕಲ್ಪಿಸ್ಬೋದು. ಈಗ ಫಾರ್ ಎಕ್ಸಾಂಪಲ್, ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಕಾರಣಕ್ಕೆ ಏನೋ ಒಂದು ಚಿಕ್ಕ ಒಂದು ಜಗಳ ಆಯ್ತು ಅಂತ ಅಂದ್ಕೊಳ್ಳೋಣ. ಅವಾಗ ನಾವೇನ್ ಮಾಡ್ತೀವಿ, ಅಥವಾ ಬೇರೆಯವ್ರನ್ನ ಕಾರಣ ಮಾಡ್ತೀವಿ. ಅಂದ್ರೆ ನಾನು ಒಂದು ಚಿಕ್ಕ ಮಾತಿಗೆ ಇಷ್ಟೆಲ್ಲ ದೊಡ್ಡ ರಾಜ್ಯಾಂತ ಮಾಡ್ಬೇಕಾಗಿತ್ತ. ಸೊ ಅಂದ್ರೆ ಪ್ರಾರಂಭ ಆಗಿದ್ದು ನನ್ನಿಂದ ಅಂತ ಬಿಟ್ಬಿಡ್ತೀವಿ ನಾವು. ನನ್ನ ಚಿಕ್ಕ ಮಾತು ಅಂದ್ರೆ ನಾನ್ ಕರೆಕ್ಟ್, ನಂದು ಒಂದೇ ಚಿಕ್ಕ ಮಾತು, ಬಟ್ ರಾಜ್ಯಾಂತ ಆಗಿದ್ದು ಬೇರೆ. ಸೊ ಅದೇನಾಗುತ್ತೆ ಮೈಂಡ್ ಅಲ್ಲಿ. ಸೊ ರಿಜಿಸ್ಟರ್ ಆಯ್ತಾ, ಅದು ಜೀವನ ಪರ್ಯಂತ ಅದು ನಮಗೆ ಗುರುತು ಮಾಡ್ತಾನೆ ಇರ್ತದೆ, ಜ್ಞಾಪಕ ಮಾಡ್ತಾನೆ ಇರ್ತದೆ. ಸೊ ವ್ಯಕ್ತಿಗಳನ್ನ ರಿಜಿಸ್ಟರ್ ಮಾಡ್ಕೊಳ್ಳದಂಗೆ ನಾವು ಸಂಘಟನೆಯನ್ನು ರಿಜಿಸ್ಟರ್ ಮಾಡ್ಕೊಂಡ್ರೆ ಏನಾಗುತ್ತೆ, ಅಂತಹ ಸಂಘಟನೆ ಮತ್ತೆ ಮರುಕಳಿಸದಂತೆ ನಾವು ಜಾಗೃತ ಪಡ್ತೇವೆ. ಅದಕ್ಕೆ ಮಕ್ಕಳಿಗೆ ನಾವು ಯಾವತ್ತೂ ಕೂಡ ಇಂಥ ವ್ಯಕ್ತಿಗಳಿಂದ ದೂರ ಇರು, ಅವನು ಅವ್ನು ಸರಿಗಿಲ್ಲ, ಇವನ್ ಸರಿಗಿಲ್ಲ ಅಂತ ಹೇಳೋದ್ರ ಬದಲು, ಇಂಥ ಸಂಘಟನೆ ನನ್ನ ಜೀವನದಲ್ಲಿ ನಡೀತು, ಈ ಸಂಘಟನೆಯಿಂದ ನನಗೆ ಈಗೀಗ ಆಯ್ತು ಅಂತ ಹೇಳಿದ್ರೆ ಸಂಘಟನೆಯನ್ನ ಜ್ಞಾಪಕ ಇಟ್ಕೊಂಡು ಮಕ್ಕಳು ಅಂತ ಸಂಘಟನೆಗಳನ್ನ ಮುಂದೆ ಮರುಕಳಿಸ್ದಂಗೆ ನೋಡ್ಕೊತಾರೆ. ವ್ಯಕ್ತಿಗಳ ಮೇಲೆ ನಾವು ಯಾವತ್ತು ಆರೋಪ ಮಾಡಿದಾಗ ಏನಾಗುತ್ತೆ, ವ್ಯಕ್ತಿಗಳಿಂದ ದೂರ ಇರ್ಬೇಕಂತ ನೋಡ್ತಾರೆ. ಬಟ್ ಯಾರಿಗೆ ನಮ್ಗೆ ಗೊತ್ತು ಎಂತ ವ್ಯಕ್ತಿ ಹೇಗೆ ನಮ್ಗೆ ಏನ್ ಗೊತ್ತಾಗುತ್ತೆ ನಮ್ಗೆ? ಅದಕ್ಕೆ ಯಾವತ್ತೂ ಕೂಡ ವ್ಯಕ್ತಿಗಳನ್ನ ರಿಜಿಸ್ಟರ್ ಮಾಡ್ಕೊಳಕ್ ಹೋಗ್ಬೇಡಿ. ಈಗ ಒಂದು ವೇಳೆ ನಿಮ್ಮ ಮನಸ್ಸಲ್ಲಿ ಅಂತ ವ್ಯಕ್ತಿ ಬಂದಾಗ ಮತ್ತೆ ಅದೇ ಜ್ಞಾಪಕ ಬರ್ತಾ ಇದೆ ಅಂದ್ರೆ, ಆ ವ್ಯಕ್ತಿಯನ್ನ ನಸುನಗುತ್ತಾ ಒಳ್ಳೆ ಮಾತಾಡಿಸಿ. ಯಾಕಂದ್ರೆ ಅದು ಡಿಲೀಟ್ ಆಗ್ಬೇಕಂದ್ ನಿಮ್ಗೆ. ಅದು ಡಿಲೀಟ್ ಆಗ್ಬೇಕು ಅಂದ್ರೆ ನೀವು ಮಾತಾಡಿಸ್ಬಿಟ್ಟು ಅವ್ರನ್ನ ನಗುತ್ತಾ ಮಾತಾಡಿಸಿ, ಅಲ್ಲಿಗೆ ನಿಮ್ಮ ಮನಸ್ಸಲ್ಲಿ ಇರ್ತಕ್ಕಂಥದ್ದು ಒಂದು ಹೋಗ್ಬಿಡುತ್ತೆ. ಈ ಮನಸ್ಸಿಗೆ ನಾವೇನಾದ್ರೂ ಶಿಕ್ಷಣ ಕೊಡಬೇಕು ಅಂತ ಡಿಸೈಡ್ ಮಾಡಿದಾಗ ಬಹಳ ಕಷ್ಟ ಅದು. ಅಂದ್ರೆ ಅದು ಏನ್ ಹೇಳುತ್ತೆ ಅದಕ್ಕೆ ವಿರುದ್ಧವಾಗಿ ಮಾಡ್ಬೇಕಾಗತ್ತೆ. ಅದಕ್ಕೆ ಕತ್ತಲು ಅಂದ್ರೆ ಭಯ ಅಂತ ಅಂದ್ಕೊಳ್ಳಿ, ಕತ್ತಲಲ್ಲೇ ಕುತ್ಕೋಬೇಕು ನಾವು. ಅದಕ್ಕೆ ಹೈಟ್ ಅಂದ್ರೆ ಭಯ ಅಂತ ಅಂದ್ಕೊಳ್ಳಿ, ಹೈಟ್ ಇಂದ ಕೆಳಗೆ ನೋಡ್ಬೇಕು. ಅಂದ್ರೆ ಏನು ಅದು ನಮ್ಗೆ ಭಯ ಅಂತ ತೋರಿಸುತ್ತೋ, ಏನು ಅದು ಕೆಟ್ಟದು ಅಂತ ತೋರಿಸುತ್ತೋ ಅದನ್ನು ಮತ್ತೆ ಮಾಡಬೇಕು ಅಂತ ನಮ್ ಸೈಕಾಲಜಿ ಹೇಳುತ್ತೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ತಮ್ಮ ಹೆಸರು? ಸರ್ ಗಿರೀಶ್ ಸರ್. ಗಿರೀಶ್. ಇವಾಗ ಗೊತ್ತಾಗುತ್ತೆ ಇವಾಗ. ಸರ್ ಮೊನ್ನೆ ಪ್ರಸಾದ್ ಅಂತ ಒಬ್ರು ಮಂಗಳೂರವರು ಕ್ವಶನ್ ಕೇಳಿದಾಗ ನೀವು ಒಂದು ಆನ್ಸರ್ ಮಾಡ್ತಾ ಇದ್ರಿ ಸರ್. ಋಷಿ ಮುನಿಗಳು ನಮ್ಗೆ ಹೈವೇ ಮಾಡ್ಕೊಟ್ಟು ಹೋಗಿದ್ದಾರೆ, ಬಟ್ ನಾವು ಹೈವೇ ಬಿಟ್ಟು ಬೇರೆ ದಾರಿಲಿ ಹೋಗ್ತಾ ಇದೀವಿ ಅಂತ ಹೇಳಿ. ನಾವು ದಾರಿ ತಪ್ಪಿದ್ ಎಲ್ಲಿ ಸರ್ ಹಂಗಾದ್ರೆ? ಮತ್ತೆ ಆ ದಾರಿ ಸೇರ್ಬಹುದಾ ಸರ್? ಇಲ್ಲ, ಪ್ರತಿಯೊಬ್ರು ದಾರಿ ತಪ್ಪಿನೇ ಹುಟ್ಟೋದು, ಅದು ನಿಯಮ ಅದು. ಸೊ ಯಾರು ಕೂಡ ಡೈರೆಕ್ಟ್ ಆಗಿ ಹೈವೇ ಮೇಲೆ ಹುಟ್ಟಲ್ಲ, ದಾರಿ ತಪ್ಪಿನೇ ಎಲ್ಲೋ ಒಂದು ಕಡೆ ಹುಟ್ಟಿರ್ತೀವಿ ನಾವು. ಯಾಕಂದ್ರೆ ನಮ್ಮ ಕರ್ಮಾನುಸಾರಗಳು ನಮ್ಮ ಒಂದು ಕರ್ಮಾನುಸಾರಣೆ ಅಂತ ಹೇಳುತ್ತೆ. ಸೊ ಒಂದಿರುತ್ತೆ. ಆದ್ರೆ ನಮ್ಮ ಜನ್ಮ ಬಂದಾಗ ನಾವು ನೋಡೋದು, ಈಗ ನೋಡಿ, ನಾವು ಸಿಟಿಗೆ ಹೋಗ್ಬೇಕಂದ್ರೆ ನಾವು ಹೈವೇ ದಾರಿ ಹೋಗ್ಲೇಬೇಕು ತಾನೆ. ಇವಾಗ ಎಲ್ಲೋ ಒಂದು ಹಳ್ಳಿಯಲ್ಲಿ ಹುಟ್ಟಿದೀವಿ, ಓಕೆ. ಸೊ ಹಳ್ಳಿಯಲ್ಲೇ ಹುಟ್ಟಿ ನಾನು ಹಳ್ಳಿಯಲ್ಲೇ ಇರ್ತೀನಪ್ಪ, ನಾನು ಅಲ್ಲೇ ಜೀವನ ಮಾಡ್ತೀನಿ, ಚೆನ್ನಾಗಿದೆ ಅಂತ ಅಂದ್ಕೊಂಡ್ರು ಕೂಡ ಆ ಚೆನ್ನಾಗಿ ಅನ್ನೋದ್ರ ಬಗ್ಗೆ ಅವನು ಅರ್ಥ ಮಾಡ್ಕೊಂಡಾಗ ಅಲ್ಲಿ ಅವ್ನು ಹ್ಯಾಪಿ ಆಗಿರ್ಬೋದು. ಇಲ್ಲ, ನಾನು ಪ್ರಪಂಚ ನೋಡ್ಬೇಕು, ನಾನು ತಿಳ್ಕೊಬೇಕು,
ಅಂದ್ರೆ ನೀನು ಹೈವೇ ಬರ್ಬೇಕು ನೀನು. ಸೊ ಅದಕ್ಕೂ ನಮ್ಮವ್ರು ರೆಡಿ ಮಾಡ್ಕೊಟ್ಬಿಟ್ಟಿದಾರಲ್ಲ. ರೆಡಿ ಇದೆ, ಬಟ್ ನಮ್ಗೆ ಯಾವಾಗ ಅವಶ್ಯಕತೆ ಇದೆ ನಮ್ಮ ಇದ್ರ ಮೇಲೆ ನಾವು ಹೋಗ್ ಹೌದು, ಬರಬಹುದು. ಯಾಕಂದ್ರೆ ಎಲ್ರಿಗೂ ಅವಶ್ಯಕತೆ ಇರಲ್ಲ. ಯಾಕಂದ್ರೆ 98% ಪೀಪಲ್ಗೆ ಅವಶ್ಯಕತೆ ಇಲ್ಲ. ಅವನು ಇರೋ ಜಾಗದಲ್ಲೇ ನಾನು ಅದೇ ನಾಯಿ ಮೂಳೆ ಕಡಿತ ಅಷ್ಟ್ರಲ್ಲಿ ಜೀವನ ಮಾಡ್ತಾ ಇದ್ದಾನು. ಅದೇ ಒಂದು ಮೂಳೆ ನಿನ್ನೆ ಸಿಕ್ಕಿದೆ. ಆ ಸಮಸ್ಯೆಗಳು ಅನ್ನೋ ಒಂದು ಇದನ್ನ ಮಾತಾಡ್ತಾ ನೀವ್ ಹೇಳಿದ್ರಿ ಸರ್. ಅಂದ್ರೆ ಚುಚ್ಚೋ ಅಷ್ಟು ಪೈನ್ ನೋವು ಆಗ್ತಾ ಆಗ್ತಾ ಇಲ್ಲ, ಇಲ್ಲ. ಅಂದ್ರೆ ಅದೇ ಕಂಫರ್ಟ್ ಅನ್ನ ಇದ್ರಲ್ಲೇ ಜೀವಿಸ್ತಾ ಇದ್ದೇನೆ ಸರ್. ಅದು ತುಂಬಾ ಎಕ್ಸಾಕ್ಟ್ಲಿ. ತುಂಬಾ ಸತ್ಯ ಅನ್ಸುತ್ತೆ ಸರ್, ನಿಜ. ಅದು ನೋವಾಗ್ತಾ ಇಲ್ಲ. ಅದು ನೋ ಆ ನೋವು ಕೂಡ ಒಂಥರ ಸಂತೋಷ ಕಂಫರ್ಟ್ ಕೊಡ್ತಾ ಫೀಲ್ ಇದೆ. ಆಗ್ತಾ ಇದೆ. ಈಗ ನೋಡಿ, ಹಾ, ಅದು ಹೆಂಗೆ ಇರುತ್ತೆ ಅಂದ್ರೆ, ನಿಮಗೆ ಒಂದು ಗಾಯ ಆಯ್ತು ಅಂತ ಅಂದ್ಕೊಳ್ಳಿ, ಗಾಯ ಮಾಯಕ್ ಬಂದಾಗ ಅದು ತುರಿಕೆ ಆಗುತ್ತೆ. ಅದು ಹೌದು ಸರ್. ನೀವು ಆ ತುರಿಕೆನ ಮತ್ತೊಂದ್ಸಲ ತುರಿಸ್ಕೊಂಡ್ರೆ ಮತ್ತೆ ಗಾಯ ಆಗುತ್ತೆ ಅಂತ ನಿಮ್ಗೆ ಗೊತ್ತು. ಆದ್ರೆ ಆ ತುರಿಕೆ ಮಾಡೋದ್ರಿಂದ ಖುಷಿ ಆಗುತ್ತಾ ಇದೆ. ಅದಕ್ಕೆ ಮತ್ತೆ ಖಂಡಿತ ಕಿರಿತಾ ಇರ್ತೀಯ ನೀನು. ಖಂಡಿತ ಸರ್, ಖಂಡಿತ. ಅದು ಕೆರೆದಂಗೆ ಮತ್ತೆ ಗಾಯ ಬರುತ್ತೆ. ನಿನಗೆ ಗೊತ್ತು ಕೆರ್ಕೋಬಾರ್ದು, ಕೆರ್ಕೊಂಡ್ರೆ ಮತ್ತೆ ಗಾಯ ಆಗುತ್ತೆ ಅಂತ ಗೊತ್ತು, ಅದ್ರ ಸುಖ ಇದೆ ಅಲ್ಲಿ. ಖಂಡಿತ ಸರ್. ಹಾಗೆ ಮತ್ತೆ ಇನ್ನೊಂದು ನಮ್ಮ ಮಾತು ಲೈಫ್ ಹೇಳಿದ್ರು ಕೂಡ ಅಷ್ಟೇ. ಸರ್, ನೀವು ಮತ್ತೆ ಮಾತಾಡ್ತಾ ಅವ್ರಿಗೆ ನಮ್ಮ ಹಾ, ಸಂಪ್ರದಾಯಗಳೇ ನಮ್ಮ ಬುನಾದಿಗಳು, ಮತ್ತೆ ಅವೇ ನಮ್ಮ ಸನಾತನ ಧರ್ಮನ ಇಷ್ಟು ದೂರ ನಡೆಸ್ಕೊಂಡು ಹೋಗ್ತಾ ಇರೋದು, ಮುಂದೆ ನಡೆಸ್ಕೊಂಡು ಹೋಗೋದು ಅವೇ ಅಂತ ಹೇಳಿದ್ರಿ ಸರ್. ಓಕೆ. ಬಟ್ ಇವತ್ತಿನ ಒಂದು ವ್ಯವಸ್ಥೆ ಅಂದ್ರೆ ಅದ್ರ ಮುಂದುವರೆದ ಭಾಗ ಅಂತ ಅಂದ್ರೆ ಈ ಜಾತಿ ಪದ್ಧತಿ ಮತ್ತೆ ಇದು ಎಲ್ಲ ಆಗಿ ಒಬ್ಬೊಬ್ರದ್ದು ಒಂದೊಂದ್ ತರದ ಸಂಪ್ರದಾಯಗಳು ಆಚರಣೆಗಳು ಚೇಂಜ್ ಆಗ್ತಾ ಇದೆ ಸರ್. ಅಂದ್ರೆ ಹ್ಮ್ ಒಬ್ರು ಎಡಗೈ ಕನಿಷ್ಠ ಬಲಗೈ ಶ್ರೇಷ್ಠ ಅಂತಾರೆ, ಬಲಗಾಲ್ ಶ್ರೇಷ್ಠ, ಮತ್ತೆ ನಾಮ ಉದ್ದ ಹಾಕಿದ್ರೆ ಶ್ರೇಷ್ಠ, ಅಡ್ಡ ಹಾಕಿದ್ರೆ ಶ್ರೇಷ್ಠ, ಜನಿವಾರ ಹಾಕಿದ್ರೆ ಅಂದ್ರೆ ಅವರವರ ಜ್ಞಾನದ ತಕ್ಕನಾಗಿ ಅವ್ರವ್ರು ಹೇಳ್ತಾ ಹೋಗ್ತಾ ಇದ್ದಾರೆ ಸರ್. ಇಷ್ಟೊಂದು ಕನ್ಫ್ಯೂಷನ್ ಇದರಲ್ಲಿ ಯಾವ ಸಂಪ್ರದಾಯಗಳನ್ನ ನಾವು ಪಾಲಿಸಿದ್ರೆ ನಮ್ಮ ಇದು ಜರ್ನಿ ಚೆನ್ನಾಗಿರುತ್ತೆ ಅಂತ ಸರ್. ಯಾಕೆಂದ್ರೆ ನಾವು ನಮ್ಮ ಪಾಡಿಗೆ ನಾವು ಇದನ್ನ ಮಾಡ್ಕೊಳಕ್ ಹೋದ್ರು ಬಿಡಲ್ಲ ಸರ್ ಈ ಜಗತ್ತು. ಅಂದ್ರೆ ಇವತ್ತಿನ ವ್ಯವಸ್ಥೆಗಳು ನಮ್ಮ ಪಾಡಿಗೆ ನಾವ್ ಇರೋದಕ್ಕೂ ಬಿಡಲ್ಲ. ಯಾಕೆಂದ್ರೆ ಆ ಜಗತ್ತಿನ ಜೊತೆಯಲ್ಲೇ ಹೋಗ್ಬೇಕು, ಆ ಜರ್ನಿ ಜೊತೆಲಿ ಇದ್ರಷ್ಟೇ ಮುಂದೆ ಹೋಗ್ತಾ ಇದೆ ಸರ್. ಈ ಇಷ್ಟೊಂದು ಕನ್ಫ್ಯೂಷನ್ ಅಲ್ಲಿ ನಮ್ಮನ್ನ ನಾವ್ ಹೆಂಗೆ ಸರ್ ಕಂಡಿಡ್ಕೊಂಡು ನಮ್ದೇ ಇದು ಅಂತ ಇದನ್ ಮಾಡ್ಕೊಂಡು ಹೋಗುದು ಸರ್? ನೀವ್ ಹೇಳ್ತಾ ಇರೋ ಸಂಪ್ರದಾಯಗಳು ಅಂತ ಏನಿದಾವೆ, ಹಾ ಅಂದ್ರೆ ಸರ್. ಈ ಜಾತಿ ಪದ್ಧತಿ ಆಗಿರ್ಬೋದು, ಇವೆಲ್ಲ ಏನಿದಾವೆ, ಅವು ಎಲ್ಲೋ ಒಂದು ಕಡೆ ಪ್ರಾರಂಭ ನಮ್ಮ ಹಾಗೆ ಪ್ರಾರಂಭ ಆದ್ದು. ಅವು ಅದಕ್ಕೆ ನಮ್ಮ ಇದ್ರ ಪ್ರಕಾರ ಕೇವಲ ಒಂದು ವರ್ಣ ಪದ್ಧತಿ ಅಂದ್ರೇನು, ನಾವು ಒಂದು ಮಾನವ ಜನ್ಮವನ್ನ ತಗೊಂಡಾಗ ನಮಗೆ ವರ್ಣ ಪದ್ಧತಿ ಇದೆ. ಅಂದ್ರೇನು, ನಾನು ಎಲ್ಲೋ ಯಾವುದೋ ಒಂದು ಇದರಲ್ಲಿ ಹುಟ್ಟುತ್ತೇನೆ ಅಂತಂದ್ರೇನು, ಜ್ಞಾನದ ಒಂದು ಆಧಾರವಾಗಿಟ್ಟುಕೊಂಡಾಗ ನನಗೆ ಹೈಯೆಸ್ಟ್ ನಾಲೆಡ್ಜಾ ಸ್ವಲ್ಪ ಕಡಿಮೆನಾ, ಅಥವಾ ನನ್ನ ಒಂದು ಭುಜಬಲ, ಒಂದು ದೇಹ ಬಲ, ಒಂದು ಬಲದಿಂದ ನಾನು ಹುಟ್ಟುತ್ತೇನಾ, ಕ್ಷತ್ರಿಯನ. ಅಥವಾ ಒಂದು ವೈಶ್ಯ ಧರ್ಮ ಅಂತಂದ್ರೇನು, ನನಗೆ ಒಂದು ಹುಟ್ಟಿದಾಗ್ಲಿಂದ ವ್ಯಾಪಾರ ಧರ್ಮ ಬಂದಿರುತ್ತೆ ಒಂದು. ಅದು ಬಿಟ್ಟು ನನಗೆ ಒಂದು ಸೇವಾ ಧರ್ಮ ಇರುತ್ತೆ. ಈ 4 ಧರ್ಮದಲ್ಲಿ ಮಾತ್ರ ಹುಡ್ತೇನೆ. ಒಂದು ಜ್ಞಾನ, ಒಂದು ಒಂದು ಶಕ್ತಿ, ಜಬಲ. ಒಂದು ವ್ಯಾಪಾರ, ಇನ್ನೊಂದು ಸೇವೆ. ಈ 4ರಲ್ಲಿ ಮಾತ್ರ ಹುಡ್ತೇನೆ. ಇದು ನಿಜವಾದ ಒಂದು ನನ್ನ ಒಂದು ಧರ್ಮಗಳು. ಅಂದ್ರೆ ನನ್ನ ಒಂದು ಶರೀರ ಧರ್ಮ ಅಥವಾ ಮನೋಧರ್ಮ ಅಂತ ಏನ್ ಕರಿತೀವಿ, ಅದಕ್ಕೆ ಆಧಾರವಾಗಿರ್ತಕ್ಕಂಥವು. ಮಿಕ್ಕಿದವೆಲ್ಲವೂ ಕೂಡ ಆಗಾಗ ಆ ಪ್ರಾಂತ್ಯಗಳಲ್ಲಿ ಅವ್ರವ್ರು ಮಾಡ್ಕೊಂಡಿರ್ತಾರೆ. ಒಂದು ಗುಂಪು. ಈಗ ನಾವ್ ಹೇಳ್ತೀವಿ ಪಾರ್ಟಿಗಳು ಹೆಂಗಾಗಿದ್ದಾವೆ, ಇವಾಗ 108 ಪಾರ್ಟಿಗಳಿದಾವೆ. ಯಾವ ಪಾರ್ಟಿ ಸರ್ ಕರೆಕ್ಟ್ ಅಂತ ಹೆಂಗ್ ಹೇಳ್ತೀರ ನೀವು? ಅವ್ರವ್ರ ಇಷ್ಟ. ಹೌದು ಸರ್. ಸೊ ಅವ್ರವ್ರು ಒಂದು ಪಾರ್ಟಿ ಕಟ್ಕೊಂಡಿರ್ತಾರೆ. ಈ JDS ಒಂದು ಪಾರ್ಟಿ ಆಗಿದೆ, ಬಿಜೆಪಿ ಒಂದು ಪಾರ್ಟಿ ಆಗಿದೆ, ಕಾಂಗ್ರೆಸ್ ಒಂದು ಪಾರ್ಟಿ ಆಗಿದೆ, ಆಂಧ್ರದಲ್ಲಿ ಒಂದು ಪಾರ್ಟಿ ಇದೆ, ತಮಿಳುನಾಡಲ್ಲಿ ಒಂದು ಪಾರ್ಟಿ ಇದೆ. 108 ಪಾರ್ಟಿಯಲ್ಲಿ ನಾವು ಯಾವ ಪಾರ್ಟಿನ ಸರ್ ಸಪೋರ್ಟ್ ಮಾಡೋದು ಅಂತ ಕೇಳ್ದಂಗ ಆಯ್ತು. ಇದು ಏನಾಗುತ್ತೆ ಅಂತಂದ್ರೆ, ಇದು ಈ ತರ ಆಯ್ತು ಅಂದ್ರೆ ಮನುಷ್ಯ ಓನ್ಲಿ ಅದಕ್ಕೆ ಚಾತುರ್ವರ್ಣಮಯ ಸಿಸ್ಟಮ್, 4 ವರ್ಣಗಳಿಂದ ಮಾತ್ರ ಮನುಷ್ಯ ಹುಡ್ತಾನೆ. ಅದು ಫಿಕ್ಸು. ಇವತ್ತಲ್ಲ, ಈ ಮನುಷ್ಯನ ಜನ್ಮ ಕಂಪ್ಲೀಟ್ ಲಯ ಆಗೋವರೆಗೂ ಕೂಡ 4 ವರ್ಣಗಳಲ್ಲಿ ಹುಟ್ಟೋದವನು. ನಾವು ಈ ವರ್ಣ ಪದ್ಧತಿ ಅಂದ್ರೆ ಏನೇನೋ ಮನುಧರ್ಮಶಾಸ್ತ್ರವನ್ನ ತಂದ್ಕೊಂಡು, ಧರ್ಮಶಾಸ್ತ್ರ ತಪ್ಪು, ಅದು ತಪ್ಪು, ಏನೇನೋ ಬಂದ್ಬಿಟ್ಟಿದೆ ನಮಗೆ. ಬಟ್ ನೇಚರ್ಲಿ ನಾವು ನೋಡಿದಾಗ, ಪ್ರಾಕೃತಿಕವಾಗಿ ನೋಡಿದಾಗ, ನಾವು ಹುಟ್ಟದೆ 4 ಧರ್ಮದಲ್ಲಿ, 4 ವರ್ಣಗಳಲ್ಲಿ. ಇದು ಬಿಟ್ಟು 5ನೇ ವರ್ಣ ಇಲ್ಲ, 3 ವರ್ಣಗಳು ಇಲ್ಲ, ಇರೋದೇ 4 ವರ್ಣ. ಸೊ ಈ 4 ವರ್ಣಗಳು ಮುಖ್ಯ ಹೊರ್ತು, ನೀನು ಈ ವರ್ಣಗಳಿಂದ ಎಷ್ಟೇ ಒಂದು ಕುಲಗಳಾಗಿದ್ರು ಕೂಡ, ಕುಲಗಳು ಅಂತಂದ್ರೆ ಏನು ನೋಡಿ, ಇವತ್ತಿಗೂ ಕೂಡ ಅಷ್ಟೇ ಇದಾವೆ. ಬ್ರಾಹ್ಮಣ,
ಅಂದ್ರೆ ಯಾರಲ್ಲಿ ಬುದ್ಧಿವಂತಿಕೆ ಇರುತ್ತದೆ, ಯಾರು ಜ್ಞಾನವಂತರು, ಯಾರು ಈ ಜಗತ್ತಿಗೆ ತಮ್ಮನ್ನ ತಾವು ಅರ್ಪಿಸಿಕೊಂಡವರು, ಅವನು ಬ್ರಾಹ್ಮಣ. ಯಾರೋ ಬ್ರಾಹ್ಮಣ ಹೊಟ್ಟೆ ಹುಟ್ಟಿದಲ್ಲಿ ಬ್ರಾಹ್ಮಣ ಅಲ್ಲ ಅವನು. ಜಗತ್ತಿಗೆ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡವನು. ಯಾವುದರಿಂದ ಸಮರ್ಪಣೆ ಮಾಡ್ಕೊಂತಾನೆ? ಜ್ಞಾನದಿಂದ ಸಮರ್ಪಣೆ ಮಾಡ್ಕೊಂಡಿರ್ತಕ್ಕಂಥದ್ದು. ಸೊ ಅವನು ಬ್ರಾಹ್ಮಣ. ಬ್ರಹ್ಮ ಜಾನಾತಿ ಇತಿ ಬ್ರಾಹ್ಮಣ. ಅವನಲ್ಲಿ ಆ ಬ್ರಹ್ಮಜ್ಞಾನ, ಅನಂತವಾಗಿರ್ತಕ್ಕಂಥ ಜ್ಞಾನವನ್ನು ತುಂಬಿಸಿಕೊಂಡು ಅವನು ಜಗತ್ತಿಗಾಗಿ ಕಷ್ಟಪಡ್ತಾ ಇರ್ತಾನೆ, ಜಗತ್ತಿಗಾಗಿ ಶ್ರಮಿಸ್ತಾ ಇರ್ತಾನೆ, ಅವನು ಬ್ರಾಹ್ಮಣ. ಇನ್ನು ಕ್ಷತ್ರಿಯ ಯಾರು? ಜಗತ್ತಿನಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಇದನ್ನ ಕಾಪಾಡೋನು, ಅಂದ್ರೆ ಈ ಎಲ್ಲಾ ಒಂದು ಸಕಲ ಜೀವ ಚರಾಚರ ಒಂದು ಇದನ್ನ ಕಾಪಾಡ್ತಕ್ಕಂಥವನು ಕ್ಷತ್ರಿಯ ಅವನು. ಇನ್ನು ವೈಶ್ಯ, ಅವನು ವ್ಯವಹಾರ. ಈ ಪ್ರಪಂಚನೇ ವ್ಯವಹಾರ, ಪ್ರತಿಯೊಂದು ವ್ಯವಹಾರನೇ. ಇವತ್ತು ನೀವು ಮದುವೆ ಮಾಡ್ಕೊಂಡಿದ್ರಿ ವ್ಯವಹಾರ, ನಿಮ್ ತಂದೆ ತಾಯಿ ನೀವು ಹುಟ್ಟಿದ್ರಿ ವ್ಯವಹಾರ, ನಿಮಗೆ ಮಕ್ಕಳು ಹುಟ್ಟಿದರೆ ವ್ಯವಹಾರ. ನೀವು ಏನೇ ಮಾಡಿ ಈ ಪ್ರಪಂಚದ ಜೊತೆ ನೀವು ಏನೇ ಮಾಡಿ ವ್ಯವಹಾರ. ಆ ವ್ಯವಹಾರವನ್ನ ಸಕ್ರಮವಾಗಿ ನಡೆಸಿಕೊಂತಕ್ಕಂಥವನು ವೈಶ್ಯ. ಇನ್ನು ಬಿಟ್ರೆ ಆ ಸೇವಾ ಧರ್ಮದಲ್ಲಿ ಹಲವಾರು ಸೇವೆಗಳಿದೆ. ಎಷ್ಟು ಸೇವೆಗಳಿದೆ ಹೇಳಿ? 108 ಸೇವೆಗಳಿದೆ. ಒಂದೊಂದು ಸೇವೆಯನ್ನ ಯಾರು ಮಾಡ್ತಾರೆ ಅವರೊಂದು ಗುಂಪು ಗುಂಪಾಗಿ ಮಾಡ್ತಾರೆ. ಆ ಗುಂಪಿಗೆ ಅವನೊಂದು ಹೆಸರು ಇಟ್ಕೊಂಡಿದ್ದಾರೆ. ಸೊ ಕೆಲವರು ಒಕ್ಕಲ್ತನವನ್ನು ಮಾಡ್ತಾರೆ, ಅವನು ಒಕ್ಕಲಿಗ ಅಂತ ಇಟ್ಕೊಂಡಿದ್ದಾನೆ. ಕೆಲವರು ಮಡಿಕೆ ಮಾಡ್ತಾರೆ, ಕುಂಬಾರ ಅಂತ ಇಟ್ಕೊಂಡಿದ್ದಾನೆ. ಕೆಲವರು ಚರ್ಮದ ಕೆಲಸ ಮಾಡ್ತಾರೆ, ಚಮ್ಮಾರ ಅಂತ ಇಟ್ಕೊಂಡಿದ್ದಾನೆ. ಸೊ ಈ ರೀತಿಯಾಗಿ ಅವರೊಂದು ಗುಂಪದು. ಆ ಗುಂಪನ್ನ ಅವ್ರು ಪ್ರೊಟೆಕ್ಟ್ ಮಾಡೋದಕ್ಕೆ ಕೆಲವೊಂದು ಆಚಾರಗಳು ಇಟ್ಕೊಂಡಿದ್ದಾರೆ. ಆ ಗುಂಪನ್ನು ಕಾಪಾಡ್ಕೋಬೇಕಲ್ಲ. ಈಗ ಪಕ್ಷವನ್ನ ಕಾಪಾಡಿಕೊಳ್ಳೋದಕ್ಕೆ ಇವ್ರು ಅವಾಗ ಏನೇನೋ ಮಾಡ್ತಾ ಇರ್ತಾರಲ್ಲ, ಆ ತರ ಗುಂಪಿನ ಕಾಪಾಡಿಕೊಳ್ಳೋದಕ್ಕೆ ಕೆಲವೊಂದು ಅವ್ರು ಇಟ್ಕೊಂಡಿದ್ದಾರೆ ನಿಯಮಗಳನ್ನು. ನಾನು ಈ ನಿಯಮಗಳು ಮಾಡಿದ್ರೆ ನಾನು ಗುಂಪಿಗೆ ಸೇರ್ತೀಯಾ, ಇಲ್ಲ ನನ್ನ ಗುಂಪಿಗೆ ಬರಲ್ಲ. ಅವನು ಗುಂಪಲ್ಲಿ ಇರ್ಬೇಕು. ಅವಾಗ ಏಕೆಂದ್ರೆ ಜನ ಬಹಳ ಕಡಿಮೆ ಇತ್ತು, ಗುಂಪಲ್ಲಿ ಇರ್ಬೇಕು ಅವನು. ಆ ಗುಂಪಲ್ಲಿ ಇರೋದ್ರಿಂದ ಅವನು ಗುಂಪಲ್ಲಿ ಸೇರಿಸ್ಕೊತಾ ಇದ್ರು. ಕೆಲವು ನಿಯಮಗಳು ಮಾಡ್ತಾ ಇದ್ರು. ಅವು ನಿಯಮಗಳು, ಸಂಪ್ರದಾಯಗಳಲ್ಲ. ಸೊ ಆಯಾ ಗುಂಪಲ್ಲಿ ಒಂದೊಂದು ನಿಯಮ ಪದ್ಧತಿಗಳು ಇರ್ತವೆ. ಪದ್ಧತಿ ಅಂತ ಕರೀತಾರೆ. ಒಬ್ರು ಒಂದೇ ತಾಳಿ ಕಟ್ತಾರೆ, ಒಬ್ರು 2 ತಾಳಿ ಕಟ್ತಾರೆ. ಅದೇನದು? ಪದ್ಧತಿ ಅಷ್ಟೇ. ಅದು ಸಂಪ್ರದಾಯ ಅಂದ್ರೇನು? ಮದುವೆ ಅನ್ನೋದೇ ಸಂಪ್ರದಾಯ. ಆ ಮದುವೆಯಲ್ಲಿ ಬೇರೆ ಬೇರೆ ಒಬ್ಬೊಬ್ಬರದ್ದು ಒಂದೊಂದು ನಿಯಮ ಇರುತ್ತೆ. ಮದುವೆ ಸಂಪ್ರದಾಯ, ಹಬ್ಬ ಸಂಪ್ರದಾಯ. ಹಬ್ಬವನ್ನು ನೀನ್ ಹೇಗೆ ಆಚರಣೆ ಮಾಡ್ತೀಯ ಅದು ನಿಯಮ ಆಗುತ್ತೆ. ಅರ್ಥ ಆಯ್ತಾ? ನೀನ್ ಟಿ ಶರ್ಟ್ ಹಾಕೊಂಡಿದ್ಯಾ, ಇನ್ನೊಬ್ರು ಜುಬ್ಬ ಹಾಕ್ಕೋತಾರೆ, ಇನ್ನೊಬ್ರು ಇನ್ನೊಂದು ಹಾಕ್ಕೋತಾರೆ. ದೇಹವನ್ನ ಮುಚ್ಚುವುದು ಅನ್ನೋದು ಸಂಪ್ರದಾಯ. ಸಂಪ್ರದಾಯ ಹೌದು. ದೇಹವನ್ನು ನೀನು ಹೇಗೆ ಮುಚ್ಕೋತೀಯ ಅದು ನಿಯಮ. ಓಕೆ. ಈ ಪ್ರಪಂಚದಲ್ಲಿ ಹಲವಾರು ನಿಯಮಗಳಿವೆ. ನಮ್ಮ ದೇಶದಲ್ಲಿ ಹಲವಾರು ನಿಯಮಗಳಿವೆ. ಸಂಪ್ರದಾಯಗಳು ಕೆಲವೇ ಇವೆ. ನಾವು ಸಂಪ್ರದಾಯಗಳನ್ನು ಪಾಲಿಸಬೇಕು. ನಿಯಮವನ್ನು ಪಾಲಿಸೋದು ಬಿಡ ನಿನಗೆ ಬಿಟ್ಟಿದ್ದು ವೈಯಕ್ತಿಕ. ಹಲವಾರು ವಿಚಾರಗಳ ಬಗ್ಗೆ ಭೀಮಶ್ರೀ ಸರ್ ನಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದಾರೆ. ಸೊ ಹಾಗೆ ಅವ್ರು ಬರೆದಿರ್ತಕ್ಕಂಥ ಮೂನ್ಲೈಟ್ ಮ್ಯೂಸಿಂಗ್ಸ್, ಇದು ಇಂಗ್ಲಿಷ್ ಪುಸ್ತಕ. ಇದೇ ಒಂದು ಪುಸ್ತಕ ನಮಗೆ ಕನ್ನಡದಲ್ಲಿ ಕೂಡ ದೊರೆಯುತ್ತೆ, ಚಂದ್ರ ಮೇಲೆ ಬಂದ ನೋಡು ಎಂತ ಚಂದ ಅಂತ ಹೇಳಿ. ಈ ಒಂದು ಪುಸ್ತಕ ರೀಸೆಂಟಾಗಿ ರಿಲೀಸ್ ಆಗಿದೆ. ಇದನ್ನು ಪ್ರಾಣಿಗಳ ಮುಖಾಂತರ, ಒಂದು ನಾಯಣ್ಣ ಅಂತ ಹೇಳಿ ಕರಿತೀವಿ, ಅದರಲ್ಲಿ ನಾಯಣ್ಣ ಮತ್ತು ಗೋಮಾತೆ ಅಂದರೆ ಒಂದು ಬುದ್ಧಿವಂತ, ಸ್ಪಿರಿಚುವಲಲ್ಲಿ ಹೈ ಲೆವೆಲ್ ನಾಲೆಜ್ ಇರ್ತಕ್ಕಂಥ ಒಂದು ಪ್ರಾಣಿ ಅನ್ನೋ ಒಂದು ದೃಷ್ಟಿಯಿಂದ ಆ ಮೆಟಾಫರ್ ಆಗಿ ಯೂಸ್ ಮಾಡಿ ಬರೆದಿರ್ತಕ್ಕಂಥ ಒಂದು ಪುಸ್ತಕ. ಈ ಪ್ರಾಣಿಗಳು ಮನುಷ್ಯನ ಬಗ್ಗೆ ಮಾತಾಡ್ತಾ ಹೋಗ್ತವೆ. ಸೊ ಹಾಗೆ ಮನುಷ್ಯನ ಜೀವನ ಯಾವ ರೀತಿ ಇದೆ, ಮತ್ತು ಮನುಷ್ಯ ಯಾವ ರೀತಿ ತನ್ನಲ್ಲಿ ಒಂದು ಕ್ವಶನ್ಗಳನ್ನು ಹಾಕೋಬೋದು, ಮತ್ತು ಅವನ ಜೀವನವನ್ನು ಸಾಮಾನ್ಯ ಜೀವನದಿಂದ ಅತ್ಯುನ್ನತವಾದಂತಹ ಒಂದು ಜೀವನಕ್ಕೆ ಯಾವ ರೀತಿ ಕೊಂಡೊಯ್ಬೋದು, ಆಧ್ಯಾತ್ಮಿಕ ಒಂದು ಪ್ರವೇಶನ ಯಾವ ರೀತಿ ಮಾಡ್ಬೋದು ಅನ್ನೋದಕ್ಕೆ ಈ ಒಂದು ಪುಸ್ತಕ ನಿಮಗೆ ದಾರಿದೀಪವಾಗಿ ನಿಲ್ಲುತ್ತೆ. ಸೊ ಹಾಗಾಗಿ ಈ ಒಂದು ಪುಸ್ತಕವನ್ನು ನೀವು ಅಮೆಝಾನಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಹಾಗೆ ನಮ್ಮಿಂದ ಡೈರೆಕ್ಟಾಗಿ ಪರ್ಚೇಸ್ ಮಾಡಿದರೆ ನಿಮಗೆ ಡಿಸ್ಕೌಂಟ್ ಕೂಡ ದೊರೆಯುತ್ತೆ. ಆ ಒಂದು ಪರ್ಚೇಸಿಂಗ್ ಲಿಂಕ್ ಈ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಅಡಿಯಲ್ಲಿ ನಿಮಗೆ ಸಿಗುತ್ತೆ. ಆ ಲಿಂಕ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ಈ ಪುಸ್ತಕವನ್ನು ನೀವು ಪರ್ಚೇಸ್ ಮಾಡ್ಬೋದು. ಸರ್, ಮತ್ತೆ ಸರ್ವಂ ಶಕ್ತಿವಯಂ ಆ ವೆಬ್ ಸೀರೀಸ್ ಪೂರ್ತಿ ನೋಡಿದೆ ಸರ್. ಏನನ್ನಿಸ್ತು? ತುಂಬಾ ಖುಷಿ ಅನ್ನಿಸ್ತು ಸರ್. ಮತ್ತೆ ತುಂಬಾ ಚೆನ್ನಾಗಿದೆ ಸರ್. ಅಷ್ಟಾದಶ ಪೀಠಗಳನ್ನ ಭೇಟಿ ಮಾಡ್ತಾರಲ್ಲ ಸರ್,
ಅಂದ್ರೆ ಶಕ್ತಿ ಅಲ್ಲಿ ಮಾತ್ರ ಇರೋದು, ಇಲ್ಲ ಸರ್ವಂ ಶಕ್ತಿಮಯಂ ಅಂತ ಹೇಳಿ ಎಲ್ಲ ಜಗತ್ತಿನ ಎಲ್ಲ ಪ್ರತಿಯೊಂದು ಅಣುರೇಣು ತೃಣಕಾಷ್ಟಗಳಲ್ಲೂ ಶಕ್ತಿ ಇದೆಯೋ, ಇಲ್ಲ ಆ ಅಷ್ಟಾದಶ ಶಕ್ತಿ ಪೀಠಗಳಲ್ಲಿ ಮಾತ್ರ ಆ ಶಕ್ತಿ ಇದೆಯಾ ಸರ್, ಆ ಜಾಗದಲ್ಲಿ ಮಾತ್ರ? ಈಗ ನಮ್ಮ ದೇಹದಲ್ಲಿ ಎಲ್ಲ ಅಣುಕಣಗಳಲ್ಲಿ ಅಣುಕಣಗಳೇ ಶಕ್ತಿ ಮತವಾಗಿದೆ. ಅರ್ಥ ಆಯ್ತಾ? ಹೌದು ಯಾವ ಸರ್. ಅಣುವಿನಲ್ಲಿ ಶಕ್ತಿ ಇಲ್ಲ ಅಂತ ಹೇಳಕ್ ಬರಲ್ಲ, ಎಲ್ಲವೂ ಶಕ್ತಿಮಯವೇ. ಹಾ ಆದ್ರೆ ಸರ್. ಕೆಲವೊಂದು ಈ ಏನಂತಾರೆ, ಈ ಸರ್ಕಲ್ ಅಂತ ಹೇಳ್ತಾರೆ, ಸರ್ಕಲ್ ಪಾಯಿಂಟ್ಸ್ ಅಂದ್ರೆ ಒಂದು ಸೇರ್ತಕ್ಕಂತ ಒಂದು ಜಾಗ, ಸರ್ಕಲ್ ಪಾಯಿಂಟ್ಸ್. ಆ Okay. ಸರ್ಕಲ್ ಪಾಯಿಂಟ್ಸ್ ನ ನೀನು ಹೆಚ್ಚು ಶಕ್ತಿ ಆದ್ರ ಅನ್ಬೋದು, ಆದ್ರೆ ಎಲ್ಲ ಸೇರ್ತಕ್ಕಂತ ಒಂದು ಜಾಗ ಆದ್ರ ಅನ್ಬೋದು. ಓಕೆ, ಸೊ ಆ ರೀತಿ Okay. ನೋಡ್ಕೊಂಡಾಗ ನಮ್ಮ ದೇಹದಲ್ಲಿ 108 ಪಾಯಿಂಟ್ಸ್ ಇದಾವೆ. ಸೊ ಮರ್ಮಕಳಾ ವಿದ್ಯೆ ಅಂತ ಕರೀತಾರೆ. 108 ಪಾಯಿಂಟ್ಸ್ ಇದಾವೆ. 108 ಪಾಯಿಂಟ್ ಅಲ್ಲಿ 107 ಪಾಯಿಂಟ್ ದೇಹದಲ್ಲಿದಾವೆ. ಒಂದು ಮನಸ್ಸು ಅನ್ನೋದು ಇನ್ನೊಂದು ಪಾಯಿಂಟ್. ಸೊ ಮನಸ್ಸಿನ ಆಧಾರವಾಗಿ ಇಟ್ಕೊಂಡು 107 ಪಾಯಿಂಟ್ಸ್ ಇದಾವೆ, ಅಂದ್ರೆ 107 ಸರ್ಕಲ್ಸ್ ಇದಾವೆ ನಮ್ಮ ದೇಹದಲ್ಲಿ. ಸೊ ಅದರಂಗೆ ಶಕ್ತಿಪೀಠಗಳು ಕೂಡ 108 ಇದಾವೆ. ಬಟ್ ನಮಗೆ ಇವಾಗ ಸಿಗ್ತಾ ಇರೋದು 18ರಲ್ಲೂ ಕೂಡ ಕೆಲವು ಸಿಗ್ತಾ ಇಲ್ಲ. ಇವಾಗ ಕಲ್ಕತ್ತಾದಲ್ಲಿ ಒಂದು ಶಕ್ತಿಪೀಠ ಇದೆ, ಸಿಗ್ತಾ ಇಲ್ಲ ನಮ್ಗೆ. ಅದು ಅಲ್ಲಿ ಮಸೀದಿ ಕಟ್ಬಿಟ್ಟಿದ್ದಾರೆ ಆಗ್ಲೇ. ಈ ರೀತಿಯಾಗಿ 108 ಶಕ್ತಿ ಕ್ಷೇತ್ರಗಳು ಎಲ್ಲ ಹಂಚಿ ಹೋಗಿವೆ. ಪಾಕಿಸ್ತಾನದಲ್ಲಿವೆ, ಆಫ್ಘಾನಿಸ್ತಾನದಲ್ಲಿವೆ, ಬರ್ಮಾದಲ್ಲಿವೆ, ಶ್ರೀಲಂಕಾದಲ್ಲಿದೆ, ಎಲ್ಲ ಕಡೆ ಹಂಚಿ ಹೋಗಿದೆ. ಯಾಕಂದ್ರೆ ಆ ಫೋರ್ಸ್ಗೆ, ವಿಷ್ಣುನ ಒಂದು ಸುದರ್ಶನ ಚಕ್ರದ ಒಂದು ಫೋರ್ಸ್ಗೆ ಹರಡಿ ಹೋಗಿದೆ. ಕೆಲವು ಕೇಳ್ತಾರೆ, ನಿಮ್ಮ ಭಾರತದಲ್ಲಿ ಮಾತ್ರ ಯಾಕೆ ಬಿತ್ತು ಅಂತ. ನೋಡಿ ಎಂತ ಪ್ರಶ್ನೆ ಇದೆ, ಭಾರತದಲ್ಲಿ ಯಾಕೆ ಬಿತ್ತಪ್ಪ, ಇಲ್ಲ ಅಮೆರಿಕದಲ್ಲಿ ಬಿಡ್ಬೋದಾಗಿತ್ತಲ್ಲ, ಇಲ್ಲಾದ್ರೆ ಬಿಡ್ಬೋದಾಗಿತ್ತಲ್ಲ ಅಂತ. ಮತ್ತೆ ನೀನ್ ದೇವರ ಮನೆಯಲ್ಲೇ ಕುತ್ಕೊಂಡು ಯಾಕೆ ಪೂಜೆ ಮಾಡ್ತೀಯ? ಎಲ್ಲಾದ್ರೂ ಏನ್ ಬೇಕಾದ್ರೆ ಮಾಡ್ಬೋದಲ್ಲ. ಓಕೆ, ಇಡೀ ಮನೆ ನಿಂದಾದಾಗ ಎಲ್ಲಾ ಕಡೆ ಮಾಡ್ಬೋದು ನಿನ್ ಪೂಜೆ. ದೇವರ ಮನೆ ಯಾಕೆ ಮಾಡಿದೀಯಾ? ದೇವರ ಮನೆ ಅನ್ನೋದನ್ನ ಒಂದು ಜಾಗ ಮಾಡ್ಕೊಂಡಿದೀಯ. ಅದೇ ರೀತಿ ಈ ಈ ಭರತ ವರ್ಷವನ್ನ ಭಗವಂತ ಒಂದು ದೇವರ ಮನೆಯಾಗಿ ಅದನ್ನು ಮಾಡಿಕೊಂಡು ಆಟ ಆಡ್ತದೆ ನಾವು. ಆದ ಕಾರಣ ಇಲ್ಲಿ ಜ್ಞಾನ ಹೆಚ್ಚು, ಜ್ಞಾನ ಜೊತೆ ಕತ್ತಲು ಹೆಚ್ಚು. ಯಾಕಂದ್ರೆ ದೀಪದ ಕೆಳಗೆ ಕತ್ತಲಿರುತ್ತೆ. ಅರ್ಥ ಆಯ್ತಾ? ದೀಪದ ಕೆಳಗೆ ಕತ್ತಲು. ಸೊ ಈ ಭಾರತ ದೇಶದಲ್ಲಿ ಜ್ಞಾನ ಅಧೋಮುಖವಾಗಿ ಅಂದ್ರೆ ಊರ್ಧ್ವಮುಖವಾಗಿ ಬೆಳೀತಾ ಇದೆ. ಆದ ಕಾರಣ ಅದರ ಕೆಳಗಡೆಲ್ಲ ಕತ್ತಲಿದೆ. ಅದಕ್ಕೆಲ್ಲ ನಮ್ಮ ಭಾರತ ದೇಶ ಅಂದ್ರೆ ಭಾರತ ದೇಶ ಎಲ್ಲ ಭಾರತ ವರ್ಷದಲ್ಲಿ ಇರ್ತಕ್ಕಂಥ ಅಜ್ಞಾನ ಎಲ್ಲೂ ಇಲ್ಲ. ಅದಕ್ಕೆ ನಮಗೆ ಬೇರೆ ಬೇರೆ ದೇಶಗಳೆಲ್ಲ ಪಕ್ಕ ಕ್ಲಾರಿಟಿ ಕಾಣಿಸ್ತಾ ಇದೆ. ಅವರೆಲ್ಲ ಪಕ್ಕ ಇದಾರಲ್ಲ, ಕ್ಲಾರಿಟಿ ಆಗಿದಾರಲ್ಲ. ಅಂದ್ರೆ ಅವರು ಈ ಬೆಳಕಲ್ಲಿ ಇದ್ದಾರೆ ಸರ್ ಹಂಗಾರೆ. ಅವರು ಈ ಬೆಳಕಲ್ಲಿ ಇದ್ದಾರೆ ಸರ್ ಹಂಗಾರೆ. ಹೌದು, ಈ ಬೆಳಕು ಜಗತ್ತಿನೆಲ್ಲಡೆ ಬೆಳೀತಾ ಇದೆ, ನಮಗ್ ಕತ್ಲಾಗಿದೆ. ಯಾಕಂದ್ರೆ ಈ ದೇಶ ಆ ರೀತಿ, ನಾವು ಅದಕ್ಕೆ ಜಗತ್ತಿಗೆ ಬೆಳಕು ಕೊಡ್ತಕ್ಕಂಥವ್ರು ಅಂತಂದ್ರೆ ಅರ್ಥ ಇದು. ಓಕೆ ಸರ್. ನಮ್ಮ ಕತ್ತಲು ಜಗತ್ತಿಗೆ ಬೆಳಗ್ತಾ ಇದೆ ಈಗಾಗ್ಲೇ. ಭಾರತ ದೇಶ ಅದೇನು ಜಗತ್ತಿಗೆ ಗುರು ಆಗ್ಬೇಕು, ಈ ಗುರು ಆಗೋಗ್ಬಿಟ್ಟಿದೀವಿ. ಆಗೋದಲ್ಲ, ಈ ಜ್ಞಾನದ ಬೆಳಕೆ ಎಲ್ಲೆಡೆ ಹರಡಿದೆ. ನಾವೇನ್ ಮಾಡ್ತಾ ಇದೀವಿ, ನನ್ನ ದೇಶ ಬೇರೆ, ಅಮೆರಿಕ ಬೇರೆ, ಜಪಾನ್ ಬೇರೆ ಅಲ್ಲ. ಅದು ಸರ್ವಂ ಶಕ್ತಿಮಯಂ, ಎಲ್ಲಾ ಕಡೆ ತುಂಬಿರ್ತಕ್ಕಂಥವಳು ಅವಳು ಅನೇಕ ರೂಪವಾಗಿ ಬೆಳಗ್ತಾ ಇದ್ದಾಳೆ. ಯುರೋಪಲ್ಲಿ ಯಾವ್ದೋ ಒಂದು ಕಂಡಿಡಿದ್ರು, ಅದು ನಮ್ದಲ್ಲಪ್ಪ, ನಮ್ಮವ್ರು ಮೊದಲೇ ಕಂಡಿಡಿದ್ಬಿಟ್ಟಿದ್ರು ಯಾವುದು ಪ್ಲೇನು ಅಂತ. ನಾವು ಕಂಡಿಡಿದ್ರೇನು, ಅವರು ಕಂಡಿಡಿದ್ರೇನು, ಅದನ್ನ ಉಪಯೋಗಿಸ್ತಕ್ಕ ಇವಾಗ ಮಾಡ್ತಾ ಇದೀವ, ಉಪಯೋಗ ಮಾಡ್ತಾ ಇದೀವಿ. ಇವನು ನಾನು ನೀನು ಕುತ್ಕೊಂಡು ಮಾತಾಡ್ತಾ ಇದೀವಿ. ಇಂಟರ್ನೆಟ್, ಈ ಒಂದು ಸಿಸ್ಟಮು, ಇದು ಜೂಮ್ ಮೀಟಿಂಗು, ಇವ್ರು ಯಾರು ಕಂಡಿಡಿದ್ರೇನು? ಮಾನವ ಕುಲಕ್ಕೆ ಉಪಯೋಗ ಆಯ್ತಾ? ಬಟ್ ಅದು ನಮ್ದಲ್ಲ, ನಮ್ಮವರೇ ಕಂಡಿಡಬೇಕು. ವೇದಗಳಲ್ಲೇ ಎಲ್ಲ ಇದೆ. ಎಷ್ಟು ತಪ್ಪು ನೋಡಿ. ವೇದ ಹಂಗೆ ಹೇಳೇ ಇಲ್ಲ. ವೇದ ಎಲ್ಲರಿಗೂ ವೇದನೆ. ಅಮೇರಿಕನ್ಸ್ಗೂ ವೇದನೆ, ಆಸ್ಟ್ರೇಲಿಯನ್ಸ್ಗೂ ವೇದನೆ, ಎಲ್ಲರಿಗೂ ವೇದನೆ. ಮಾನವ ಆದ್ರೆ ಎಲ್ಲರೂ ಮಾನವರೇ. ಸೊ ನಾವು ಬಾರ್ಡರ್ಸ್ ಹಾಕೊಂಡ್ಬಿಟ್ಟಿದೀವಿ. ಭಾರತ ಇಷ್ಟು, ಇದು ಇಷ್ಟು. ಅದು ಈ ದೇವಭೂಮಿ, ಇದೆಲ್ಲವೂ ಕೂಡ ದೇವರ ಮನೆ. ಇದು ಅವನು ಮಾಡ್ಕೊಂಡಿದ್ದಾನೆ. ನಮ್ದು ದೇವರ ಮನೆ. ನಮ್ದು ಭಾರತ ದೇಶ, ಭಾರತ ಖಂಡ ದೇವರ ಮನೆ. ಅವನು ಅಡಿಗೆ ಮನೆ ಇದೆ, ಅವನಿಗೆ ಬೆಡ್ರೂಮ್ ಇದೆ, ಅವನಿಗೆ ಹಾಲ್ ಇದೆ, ಅವನಿಗೆ ಡೈನಿಂಗ್ ಹಾಲ್ ಇದೆ, ಎಲ್ಲ ಇದೆ ಅವನಿಗೆ. ಸೊ ಅಮೆರಿಕ ನಿಮಗೆ ಮೇನ್ ಹಾಲ್ ಅಪ್ಪ. ಆದ ಕಾರಣ ಎಲ್ಲರಲ್ಲಿ ಬರ್ತಾರೆ, ಕುತ್ಕೊಂತಾರೆ, ಸಮಾಲೋಚನೆ ಮಾಡ್ತಾರೆ, ಹೋಗ್ತಾರೆ, ವ್ಯವಹಾರ ನಡೆಯುತ್ತೆ. ಅದು ಅಮೆರಿಕಪ್ಪ. ಅದು ಓಕೆ, ಒಂದೊಂದು ಕಡೆ ಇದೆ. ಸೊ ಯುರೋಪ್ ಬೆಡ್ರೂಮ್ ಅದಕ್ಕಾಗಿ ಅಷ್ಟು ಬ್ಯೂಟಿಫುಲ್ ಇಟ್ಕೊಂಡಿದ್ದಾನೆ ಯುರೋಪ್ ಎಲ್ಲ.
ಒಳ್ಳೆ ಕೂಲು AC ಕೂಲ್ ಆಗಿ ಇಟ್ಕೊಂಡಿದ್ದಾನೆ, ಬ್ಯೂಟಿಫುಲ್ ಆಗಿ ಇಟ್ಕೊಂಡಿದ್ದಾನೆ. ಅದು ಯುರೋಪ್ ಅದು. ಓಕೆ, ನಮ್ದು ದೇವ್ರ ಮನೆ ಆದ ಕಾರಣ ಎಲ್ಲಿ ಬೇಕಲ್ಲಿ ಕುಂಕುಮ ಚೆಲ್ಲುತ್ತೆ, ವಿಭೂತಿ ಚೆಲ್ಲುತ್ತೆ, ಹೂವು ಹೆಂಗ್ ಕಿತ್ ಹಾಕಿರ್ತೀವಿ, ದೇವ್ರನ್ನ ತೊಳೆದ ನೀರೆಲ್ಲೆಲ್ಲ ಚೆಲ್ಲಿರುತ್ತೆ. ನಮ್ದಪ್ಪ ಅದು. ಸೊ ನಾವು ಯುರೋಪ್ನಂಗೆ ಇರ್ಬೇಕು, ಆಗಲ್ಲ ಅದು. ದೇವರ ಮನೆ ದೇವರ ಮನೆನೇ, ಬೆಡ್ರೂಮೇ, ಬಚ್ಚಲ ಮನೆನೇ. ಓಕೆ, ಒಂದಿದ್ದಂಗೆ ಇನ್ನೊಂದು ಇರಕ್ ಸಾಧ್ಯ ಇಲ್ಲ. ಎಲ್ಲವೂ ಅವನ ಮನೆ. ಅವನ ಮನೆಯಂತೆ ನೋಡ್ಬೇಕು. ನಮ್ಮ ಕರ್ಮ ಏನಾಗಿದೆ ಅಂದ್ರೆ, ನಾವು ಯುರೋಪಿಯನ್ ತಂದು ಇಟ್ಕೊಳ್ಳೋಣ ಅಂತ ಒದ್ದಾಡ್ತಾ ಇದ್ವಿ, ಅಮೆರಿಕನ್ ತಂದು ಇಟ್ಕೊಳ್ಳೋಣ ಅಂತ ಒದ್ದಾಡ್ತಾ ಇದ್ವಿ. ನೋ, ಆಗಲ್ಲ ಅದು. ಅಂದ್ರೆ ದೇವ್ರ ಮನೇಲೆ ಎಲ್ಲ ಇಟ್ಕೊಳ್ಳೋಣ ಅಂತ ಹೇಳ್ತಾ ಇದೀವಿ ಸರ್. ದೇವ್ರ ಮನೆ ಯಾವತ್ತಾದ್ರೂ ಬೆಡ್ರೂಮ್ ಮಾಡಕ್ ಸಾಧ್ಯನಾ? ಮಾಡ್ಕೊಳಕ್ಕೆ ದೇವ್ರ ಮನೆ ಯಾವತ್ತಾದ್ರೂ ಅಡಿಗೆ ಮನೆ ಮಾಡಕ್ ಸಾಧ್ಯನಾ? ಒದ್ದಾಡ್ತಾ ಇದೀವಿ ಸರ್. ಈಗ ನಾವು ಒದ್ದಾಡ್ತಾ ಇದೀವಿ. ಅದಕ್ಕೆ ಅವ್ರ ವೇಷಭೂಷಣ, ಅವರ ಬಟ್ಟೆಗಳು ಹಾಕೋದು, ಅವ್ರಂಗೆ ಸ್ಟೈಲ್ ಮಾಡೋದು. ಅಯ್ಯೋ, ಅದೆಲ್ಲ ಬೆಡ್ರೂಮ್ ನಾಗ ಮಾಡ್ಕಪ್ಪ ನೀನು. ಬೆಡ್ರೂಮ್ ನಾಗ ಹೆಂಗಿರ್ಬೇಕು ಹಂಗಿರೋ, ಹಾಲಲ್ಲಿ ಹೆಂಗಿರ್ಬೇಕು ಹಂಗಿರೋ, ಅಡಿಗೆ ಮನೇಲಿ ಹೆಂಗಿರ್ಬೇಕು ಹಂಗಿರೋ, ಡೈನಿಂಗ್ ಟೇಬಲ್ ಮೇಲೆ ಡೈನಿಂಗ್ ಹಾಲ್ ಅಲ್ಲಿ ಹೆಂಗಿರ್ಬೇಕು ಹಂಗಿರೋ. ಅದೆಲ್ಲ ಇದೆ ಅದು ಸುತ್ತಮುತ್ತ. ನಾವು ಅನುಕರಿಸ್ತಾ ಇದೀವಿ. ನಮ್ಮ ದೇಶವನ್ನ ನಾವು ನೋಡಿದಾಗ, ಈ ದೇಶ ಅಂತ ಇಲ್ಲ, ಇಡೀ ಈ ಒಂದು ಭೂಮಿ, ಆ ಅಮ್ಮ ತಾಯಿ, ಅವಳು ಒಂದೇ ಪ್ರಕೃತಿ. ಅದು ನನಗೆ ಹಂಗ್ ಕಾಣುತ್ತೆ, ಬಟ್ ನನ್ ತಪ್ಪ ಗೊತ್ತಿಲ್ಲ, ನನಗೆ ಹಂಗ್ ಕಾಣುತ್ತೆ. ಇಡೀ ಭಾರತ ವರ್ಷ ಅಂದ್ರೆ ಇಡೀ ಭೂಮಿನೇ ನಮ್ಮ ಮನೆ ಮತ್ತೆ ಇದು ಅಂತ ಹೇಳ್ತಾ ಇದ್ದೀರಲ್ವ ಸರ್. ಸರ್, ಈಗ ನೀವು ಆತ್ಮಗಳು ರೀಬರ್ತ್ ಆಗಂತವೆ, ತಮ್ಮ ಅನುಭವಕ್ಕೆ ದೇಹ ಧಾರಣೆ ಮಾಡ್ತವೆ ಅಂತ ಹೇಳ್ತಾ ಇದ್ದೀರಲ್ವ ಸರ್, ಪ್ರತಿ ಇದ್ರಲ್ಲೂ. ಯಾವುದು? ಆತ್ಮಗಳಿಗೆ ಹಾ, ಸಾವಿಲ್ಲ, ಮತ್ತೆ ದೇಹ ಹಾ. ಧಾರಣೆ ಮಾಡಿ ಹುಟ್ಟುತ್ತವೆ, ತಿರ್ಗಾ ಅನುಭವ ತಗಂತವೆ, ಸಾಯ್ತವೆ ಅಂತ ಹೇಳ್ತಾ ಇರ್ತೀರಲ್ವ ಸರ್. ಇಲ್ಲ, ಆತ್ಮಗಳು ಇಲ್ಲ, ಆತ್ಮ ಇದೆ, ಆತ್ಮ ಆತ್ಮಗಳು ಇಲ್ಲ. ಅಂದ್ರೆ ಒಂದ್ ಆತ್ಮ ಒಂದು ದೇಹ ಮಾತ್ರ ಧಾರಣೆ ಮಾಡಬಹುದು, ಇಲ್ಲ ಅನೇಕ ದೇಹಗಳನ್ನ ಧಾರಣೆ ಒಂದು ಅಂತ ಮಾಡಬಹುದು? ಹೇಳಕ್ ಬರಲ್ಲ, ಯಾಕಂತಂದ್ರೆ ಒಂದು ಅಂತ ಹೇಳ್ಬೇಕಾದ್ರೆ ಎರಡು ಇರ್ಬೇಕು. ಅಲ್ಲ ಸರ್, ಯಾಕೆ ಅಂದ್ರೆ ಈಗ ಈಗ ಫಸ್ಟ್ ಜನಸಂಖ್ಯೆಗೂ ಇವತ್ತಿನ ಜನಸಂಖ್ಯೆಗೂ ಇಷ್ಟೊಂದು ವ್ಯತ್ಯಾಸ ಆಗಿದೆ ಸರ್. ಅಂದ್ರೆ ನೀವು ಕೇಳ್ತಾ ಇರೋದು, ಮೊದಲು ಒಬ್ರು ಇಬ್ರು ಇದ್ರು, ಈ ತರ ಕೂಟಿಗಟ್ಲೆ ಹೆಂಗಾಯ್ತು ಅಂತ. ಕೋಟಿಗಟ್ಲೆ ಹೆಂಗೆ ಆತ್ಮಗಳು ಜಾಸ್ತಿ ಆಗ್ತಾ ಇದಾವೋ, ಯಾವ ತರ ಸರ್ ಇದನ್ನ ಹೆಂಗೆ ಅರ್ಥ ಮಾಡ್ಕೋಬೇಕು ಸರ್? ಆತ್ಮಗಳು ಜಾಸ್ತಿ ಆಗ್ತಾ ಇಲ್ಲ, ಆತ್ಮಗಳು ಜಾಸ್ತಿ ಆಗಕ್ ಬರೋದು ಇಲ್ಲ, ಇರೋದು ಒಂದೇ ಆತ್ಮ. ಓಕೆ, ಜಾಸ್ತಿ ಓಕೆ ಸರ್. ಆಗ್ತಾ ಇರೋದು ಮನಸ್ಸುಗಳು. ಓಕೆ, ಓಕೆ ಓಕೆ ಈಗ ನಿಮ್ಮ ಹತ್ರ ಬೇಕಾದಷ್ಟು ಮಣ್ಣಿದೆ, ನೀವ್ ಎಷ್ಟು ಬೇಕಾದ್ರೂ ಬೊಂಬೆಗಳು ಮಾಡ್ಬೋದು. ಮಣ್ಣುಗಳು ಇಲ್ಲ, ಓಕೆ ಓಕೆ ಸರ್. ಓಕೆ, ಮಣ್ಣಿದೆ. ಮಣ್ಣಿದೆ. ನೀವ್ ಎಷ್ಟು ಬೇಕಾದ್ರೂ ಬೊಂಬೆ ಮಾಡ್ಕೊಳ್ಳಿ. ಓ, ಫೈನ್ ಸರ್, ಫೈನ್ ಸರ್. ಸ್ಟಾರ್ಟಿಂಗ್ ಅಲ್ಲಿ 1 ಮಾಡಿದ್ರಿ, 2 ಮಾಡಿದ್ರಿ, ಈಗ ಜಾಸ್ತಿ ಆಯ್ತು, ಇನ್ನೊಂದು 100 ಮಾಡಿದ್ರಿ, 1000 ಮಾಡಿದ್ರಿ, ನಿಮ್ಮಿಷ್ಟ. ಅದು ಮಣ್ಣುಗಳು ಇಲ್ಲ, ಸೂಪರ್ ಸರ್, ಸೂಪರ್ ಸರ್. ಮಣ್ಣಿದೆ. ಥ್ಯಾಂಕ್ ಯು ಸರ್. ಹಾಗೆ ಕರೆಕ್ಟ್ ಸರ್. ಅದಕ್ಕೆ ನನಗೆ ಆ ಕನ್ಫ್ಯೂಷನ್ ಇತ್ತು ಸರ್, ಯಾಕೆಂದ್ರೆ ಆತ್ಮ ಬರುತ್ತೆ, ತಿರ್ಗಾ ಇನ್ನೊಂದು ದೇಹಕ್ಕೆ ಧಾರಣೆ ಆಗುತ್ತೆ, ಮತ್ತೆ ಆತ್ಮಕ್ ಸಾವಿಲ್ಲ ಅಂತ ಹೇಳ್ತಾ ಇರ್ತೀರಲ್ವ ಸರ್. ಆ ಕನ್ಫ್ಯೂಷನ್ ಇತ್ತು ಸರ್. ಅಂದ್ರೆ ಸಾವು ಅಂದ್ರೇನು? ಸ್ವಲ್ಪ ಹೊತ್ತು ಒಂದು ಬೊಂಬೆ ಮಾಡಿದ್ರಿ, ಅದನ್ನ ಮುರಿದು ಹಾಕಿದ್ರಿ, ಆಡಿಸುವಾತ ಬೇಸರ ಮೂಡಿ ಸಾಂಗ್ ಹೆಂಗಿದೆ ಅದು? ಹೌದು ಸರ್, ಬೇಸರ ಆಯ್ತು, ಮುರಿದ, ಮತ್ತಿನ್ನೊಂದು ಮಾಡ್ದ, ಅಷ್ಟೇ. ಅಂದ್ರೆ ಸರ್, ಈಗ ಇಷ್ಟೊಂದು ಬೊಂಬೆಗಳು ಮಾಡಿ ಆಟ ಅಂದ್ರೆ ಇಷ್ಟೊಂದು ಜಗನ್ನಾಟಕ ಸೂತ್ರಧಾರಿ ಇಷ್ಟು ಕೆಲಸ ಮಾಡ್ತಾ ಇದಾರಲ್ಲ ಸರ್. ಬೊಂಬೆಗಳು ಮಾಡ್ತಾರೆ, ಮುರಿತಾರೆ, ತಿರ್ಗಾ ಹೊಸ ಬೊಂಬೆ ಮಾಡ್ತಾರೆ, ಅದಕ್ಕೆ ಅದರದೇ ಆದ ಒಂದು ಇದನ್ನ ಕೊಡ್ತಾರೆ, ಚೆನ್ನಾಗಿ ಇಷ್ಟೆಲ್ಲ ಮಾಡಿದ್ರೆ ಇಂದಿನ ಉದ್ದೇಶ ಏನ್ ಸರ್ ಭಗವಂತಂದು ಸರ್? ಉದ್ದೇಶವಿಲ್ಲದ ಉದ್ದೇಶ. ಯಾವ್ದು ಉದ್ದೇಶ ಇಲ್ಲ ಅವನಿಗೆ. ಅದಕ್ಕೆ ಅವನು ಲೀಲೆ ಅಂತಾರ ಅದನ್ನ, ಲೀಲೆ. ಸೊ ಪರಮಾತ್ಮನ ಲೀಲೆ ಅಂತಾರೆ. ಲೀಲೆ ಅಂತಂದ್ರೆ ಅರ್ಥ ಏನೋ ಮಾಯಾ ಮಂತ್ರ ಅಂತಲ್ಲ, ಅವನು ಆಟ ಆಡ್ತಾ ಇದ್ದಾನೆ. ಇರೋದೊಬ್ಬನು, ಅವನು ಅರ್ಥ ಮಾಡ್ಕೊಳ್ಳಿ. ಈಗ ನಿಮ್ಗೆ ಹೆಂಡತಿ, ಮಕ್ಕಳು, ಸ್ನೇಹಿತರು, ಊರು, ದೇಶ ಎಲ್ಲ ಇದೆ, ಅವನೊಬ್ಬನೇ ಏನ್ ಮಾಡ್ಬೇಕು? ಅವನಿಗೆ ಬೇಜಾರಾಗಲ್ವಾ? ಬೋರ್ ಆಗ್ತಾ ಇದೆ ಅವನಿಗೆ. ಹಂಗಾಗಿ ಏನ್ ಮಾಡ್ತದಾನೆ, ಎಲ್ಲ ಇಟ್ಕೊಂಡು ಆಟ ಆಡ್ತದಾನೆ. ಪ್ರಪಂಚ ಸೃಷ್ಟಿ ಮಾಡಿ, ಅದಕ್ಕೋಸ್ಕರ ಪ್ರಪಂಚ ಸೃಷ್ಟಿ ಮಾಡಿ, ಇಷ್ಟೆಲ್ಲ ಆಸೆ ಆಕಾಂಕ್ಷೆಗಳ ಸೃಷ್ಟಿ ಮಾಡಿ ಆಟ ಆಡ್ತಾ ಇದ್ದಾರೆ ಸರ್. ಹಂಗಾರೆ ಇದು ದೊಡ್ಡ ಸಬ್ಜೆಕ್ಟ್, ಇನ್ನೊಂದ್ಸಲ ಯಾವಾಗಾರ ಮಾತಾಡೋಣ. ಸೊ ಹಂಗ ಅಂದ್ಕೊಳ್ಳೋಣ, ಯಾಕಂದ್ರೆ ನಮಗೆ ಖುಷಿ ಆಗುತ್ತೆ. ಅದಕ್ಕಾಗಿ ಅವನ್ನ ಆ ರೀತಿಯಾಗಿ ನೋಡ್ಬೇಕು. ಅದಕ್ಕೆ ಅವನು ಕೃಷ್ಣ, ಆ ರೀತಿಯಾಗಿ ನೋಡ್ಬೇಕು ಅವನ ನಾವು. ಅವನಿಷ್ಟ.
ಒಂದ್ ಸ್ವಲ್ಪ ಡೈನೋಸಾರ್ಸ್ ಮಾಡ್ದ, ಅದು ಇಷ್ಟ ಆಗ್ಲಿಲ್ಲ, ಮುರಿದು ಹಾಕ್ಬಿಟ್ಟ. ಮನುಷ್ಯರ್ ಮಾಡಿದಾನೆ, ಈ ಮನುಷ್ಯ ಡೈನೋಸಾರ್ ಆಗ್ತದಾನೆ ಇವಾಗ. ಅವನು ಒಂದಲ್ಲ ಒಂದಿನ ಮುರಿತಾನೆ ಇದನ್ನು ಕೂಡ. ಓಕೆ, ಸೊ ಅವನಿಷ್ಟ ಏನ್ ಬೇಕಾದ್ರೆ ಪ್ರಾಣಿ ಏನೋ ಕ್ರಿಯೇಟ್ ಮಾಡ್ತಾನೆ, ಹೆಂಗೋ ಮಾತಾಡ್ತಾನೆ. ಒಟ್ಟು ಅವನಿಗೆ ಬೋರ್ ಆಗ್ಬಾರ್ದು ಅವನಿಗೆ ಲೈಫ್. ನೋಡಿ ಅವ್ನು ಎಷ್ಟು ಚೆನ್ನಾಗಿ ಆಟ ಆಡ್ತಾನೆ, ಬೋರ್ ಆಗ್ಲಾರ್ದಂಗೆ ಒಬ್ಬನೇ ಕೂತ್ಕೊಂಡು ಇಷ್ಟೆಲ್ಲ ಇದು ಮಾಡ್ಕೊಂಡು ಆಟ ಆಡ್ತಾನೆ. ನಾವು ಹೆಂಗ್ ಮಾಡ್ತೇವೆ, ಕಷ್ಟ ಪಡ್ತಾ ಇದೀವಿ ಲೈಫ್ ಅಲ್ಲಿ. ನಮ್ಮನ್ನ ಆಟ ಆಡ್ಸಿ ಅವ್ರು ಖುಷಿ ಅಂತ ಏನಲ್ಲ ಸರ್. ಹಂಗೂ ಅಂದ್ಕೋಬಹುದು. ನೀವು ಅವನು ಅಂತಿಲ್ಲ, ಅದು ಇನ್ನೂ ಸ್ವಲ್ಪ ದೊಡ್ಡ ಸಬ್ಜೆಕ್ಟ್ ಆಗುತ್ತೆ. ಅಲ್ಲ, ನೀವು ಖುಷಿ ತಗೋಗ ನೀವು ಬೇರೆಯವ್ರನ್ನ ಆಟ ಆಡಿಸ್ಬೇಕು ಇವಾಗ. ಯಾಕೆಂದ್ರೆ ಈಗ ನಾವು ನಮ್ಮ ಮಕ್ಕಳನ್ನ ಎಲ್ಲಾರು ಒಂದ್ ಕಡೆ ಕರ್ಕೊಂಡು ಹೋದಾಗ ಅವ್ರು ಆಟ ಆಡೋದ್ ನೋಡಿ ನಾವು ಖುಷಿ ಪಡ್ತೀವಲ್ವಾ ಸರ್? ಹಂಗೆ ಭಗವಂತನ ಖುಷಿ ಅದು ನನ್ನದು ಅಂತ ಇರುತ್ತೆ ಅಲ್ಲಿ. ನೋಡಿ, ನಿಮ್ ಮಕ್ಳು ಕರ್ಕೊಂಡಾದಾಗ ನಿಮ್ಮ ಮಕ್ಕಳು ಆಟ ಆಡಿದ್ರೆ ಮಾತ್ರ ನಿಮ್ಗೆ ಖುಷಿ, ಬೇರೆಯವ್ರ ಮಕ್ಕಳು ಆಟ ಆಡಿದ್ರೆ ನಿಮ್ಗೆ ಖುಷಿ ಇರಲ್ಲ ಅಲ್ಲಿ. ಇಲ್ಲಿ ಎಲ್ಲಾರು ಆಟ ಆಡಿದ್ರು ಅವ್ರು ಖುಷಿ ಪಡ್ತಾ ಇದ್ದಾರೆ. ನೋಡಿ ಅವನಿಗೆ ಅಂದ್ರೆ ಎಲ್ಲಾರು ಜಗತ್ತು ಒಂದು ಪ್ಲೇ ಗ್ರೌಂಡು, ಎಲ್ಲಾರು ಅವನ ಮಕ್ಕಳು. ಬರೀ ಮನುಷ್ಯರು ಮಾತ್ರ ಅಲ್ಲ, ಪ್ರಾಣಿ ಮಕ್ಕಳು, ಪಶು ಮಕ್ಕಳು, ಪಕ್ಷಿ ಮಕ್ಕಳು, ಬ್ಯಾಕ್ಟೀರಿಯಾ ಮಕ್ಕಳು, ವೈರಸ್ ಮಕ್ಕಳು, ಎಲ್ಲರೂ ಮಕ್ಕಳು. ಅವನ್ ಎಷ್ಟು ಖುಷಿ ಪಡ್ತಿರ್ಬೋದು. ತುಂಬಾ ಖುಷಿ ಪಡ್ತಾ ಇದ್ದಾರೆ ಸರ್. ಆಮೇಲೆ ಸರ್ ನಂದಿನ್ ಒಂದ್ ರಿಕ್ವೆಸ್ಟ್ ಸರ್. ಹೇಳಿ. ನಿನ್ನೆ ಮಾತಾಡ್ತಾ ಮಕ್ಕಳ ಬಗ್ಗೆ ಮಾತಾಡಿದ್ರಿ ಸರ್ ತಾವು. ಅಂದ್ರೆ ಎಕ್ಸಾಮ್ಸ್, ಮೆಮೊರಿ ಟೆಸ್ಟ್ ಅಂತ ಹೇಳಿ ಒಂದ್ ಅದ್ಭುತವಾದ ಇದನ್ನ ಹೇಳಿದ್ರಿ ಸರ್. ಹೌದು. ಮತ್ತೆ ಆ ಮಕ್ಕಳ ವಿಚಾರದಲ್ಲಿ ದಯವಿಟ್ಟು ಒಂದು ಇದನ್ನ ಮಾಡಿ ಸರ್ ಪ್ಲೀಸ್. ಎಷ್ಟೋ ತಂದೆ ತಾಯಿಗಳಿಗೆ ತುಂಬಾ ಅನುಕೂಲ ಆಗುತ್ತೆ ಸರ್. ಯಾಕೆಂದ್ರೆ ತುಂಬಾ ಕನ್ಫ್ಯೂಷನ್ ಅಲ್ಲಿ ಬಿದ್ದಿದೀವಿ ಸರ್ ಇವತ್ತು. ಅಂದ್ರೆ ನಾವು ಬರೀ ಮಾರ್ಕ್ಸ್ ವಾದಿಗಳಾಗ್ಬಿಟ್ಟಿದೀವಿ. ಮಾರ್ಕ್ಸ್ ಹಿಂದೆ ಹೋಗ್ಬಿಟ್ಟು ಮಾರ್ಕ್ಸ್ ವಾದಿಗಳಾಗ್ಬಿಟ್ಟಿದೀವಿ ಸರ್ ನಿಜವಾಗ್ಲು. ಹಂಗಾಗಿ ದಯವಿಟ್ಟು ಅದರಿಂದ ಈಚೆ ಬರೋದಕ್ಕೆ ಏನಾರು ದಯವಿಟ್ಟು ಇದನ್ನ ಹೇಳಿ ಸರ್ ಪ್ಲೀಸ್. ಇಲ್ಲ, ಮಾಡೋಣ ಅಂತ ಅಂದ್ಕೊಂಡಿದೀವಿ, ಮಾಡ್ತೀವಿ ಅದನ್ನು ಕೂಡ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್.